ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಒಂದು ಗುಡ್ ನ್ಯೂಸ್ನ ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ. ನಾನು ಆಲ್ರೆಡಿ ಮೊನ್ನೆ ಲೈವಲ್ಲೇ ಹೇಳಿದ್ದೆ ಗುಡ್ ನ್ಯೂಸ್ದು ಒಂದು ವ್ಲಾಗ್ ಖಂಡಿತ ಬರುತ್ತೆ ಅಂತ. ಸೊ ಆ ಗುಡ್ ನ್ಯೂಸ್ ಏನು ಅಂತ ತಡ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಫೈನಲಿ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ತುಂಬ ದಿನ ಆಗಿತ್ತು ಬಂದು. ನಾನು ಆ್ಯಕ್ಚುಲಿ ನೇಟಿವ್ ಅಡ್ರೆಸ್ ಕೊಟ್ಟಿರೋ ಕಾರಣ ನನಗೆ ಬ್ಯಾಂಗ್ಳೂರಿಗೆ ತರಿಸ್ಕೊಳ್ಳೋಕ್ಕೆ ತುಂಬಾ ಟೈಮ್ ಆಯಿತು. ಅಂದರೆ ನಾನು ಸಂಕ್ರಾಂತಿ ಹಬ್ಬದ ದಿನ ಗೂಗಲ್ ಆಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿದ್ದೆ. ನನಗೆ ಬಂದಿದ್ದು ಆಫ್ಟರ್ 7 days. ಯಾಕೆ ಅಂದರೆ ನಾನು ಕೊಟ್ಟಿದ್ದು ನೇಟಿವ್ ಅಡ್ರೆಸ್, ಹಾಗಾಗಿ 7 days ಅಷ್ಟು ಲೇಟ್ ಇಲ್ಲ ಅಂತ ಅನ್ಕೋತೀನಿ. ಬಟ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ 3-4 daysಗೆಲ್ಲ ಬಂದ್ಬಿಡ್ತಾ ಇತ್ತು. ಬ್ಯಾಂಗ್ಳೂರ್ ಅಡ್ರೆಸ್ ಕೊಟ್ಟಿದ್ರೆ ಖಂಡಿತ ಬಹುಶಃ ತುಂಬಾ ಜನಕ್ಕೆ 4-5 daysಗೆ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಬಟ್ ನಾನು ಸುಮ್ಮನೆ ಬ್ಯಾಂಗ್ಳೂರ್ ಅಡ್ರೆಸ್ ಅಲ್ಲಿ ಸ್ವಲ್ಪ ಡೌಟ್ ಇತ್ತು, ಪೋಸ್ಟಲ್ ಅಡ್ರೆಸ್, ಹಾಗಾಗಿ ನಾನು ನೇಟಿವ್ ಅಡ್ರೆಸ್ನ ಕಂಪ್ಲೀಟ್ ಆಗಿ ಕೊಟ್ಟಿದ್ರಿಂದ ಆಫ್ಟರ್ 7 daysಗೆ ಅಪ್ಲೈ ಮಾಡಿ 7 daysಗೆ ನನಗೆ ಆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ಇನ್ ಬಿಟ್ವೀನ್ ತುಂಬಾನೇ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ನಾನು ಅಪ್ಲೈ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಆಯಿತು, ಏನೆಲ್ಲ ಫೇಸ್ ಮಾಡಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ಗುಡ್ ನ್ಯೂಸ್ ನಿಮಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಈ ಪಿನ್ ಇವಾಗ ನಿಮ್ಮ ಮುಂದೆನೆ ಓಪನ್ ಮಾಡಿ ತೋರಿಸ್ತೀನಿ, ಬಟ್ ಪಿನ್ ತೋರಿಸಲ್ಲ. ಸೊ ಫೈನಲಿ ರಿಮೂವ್ ಮಾಡಿಬಿಡೋಣ. ಸೈಡ್ ಎಡ್ಜಸ್ ಫಸ್ಟ್ ರಿಮೂವ್ ಮಾಡ್ಬಿಡ್ತೀನಿ. ಸೊ ಗೈಸ್, ಫೈನಲಿ ಬಂದಿದೆ. ಪಿನ್ ಆ್ಯಕ್ಚುಲಿ ತೋರಿಸೋಗಿಲ್ಲ, ನಿಮಗೆ ಗೊತ್ತಿರೋ ಹಾಗೆ ಬಂದಿದೆ. ಸೊ ಫೈನಲಿ ಪಿನ್ನನ್ನು ಓಪನ್ ಮಾಡಿ ನಿಮಗೆ ತೋರಿಸ್ದೆ. ಇದಕ್ಕೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂದರೆ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ತುಂಬ ಜನ ಅಂದರೆ ತುಂಬ ಜನ, ಹೆಸರು ಒಬ್ರು ಇಬ್ರದ್ದು ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನ ಸಪೋರ್ಟ್ ಮಾಡಿದ್ರ. ಹಾಫ್ ಮೋನೋ ಆದಾಗ ನಾನು ಆ್ಯಕ್ಚುಲಿ ಅಪ್ಲೈ ಮಾಡ್ಬೋದಿತ್ತು. ಹಾಫ್ ಮೋನೋ ಆದಾಗ್ಲೇ ನಂದು $10 ಕಂಪ್ಲೀಟ್ ಆಗಿತ್ತು. ಬಟ್ ಫುಲ್ ಮೋನೋ ಆಗೋವರೆಗೂ ಅಪ್ಲೈ ಮಾಡೋ ಆಗಿರಲಿಲ್ಲ, ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ. ಫೈನಲಿ ಪಿನ್ ಎಲ್ಲನೂ ಶೇರ್ ಮಾಡ್ಕೊಂಡಾಯ್ತು. ಹೇಗೆಲ್ಲ ಹೌ ಹ್ಯಾಪಿ ಐ ಆಮ್ ಅಂತ. ಮೇನ್ ಥಿಂಗ್ ನಾನು ಹೇಳಲೇಬೇಕು, ಗೂಗಲ್ ಆಡ್ಸೆನ್ಸ್ ಪಿನ್ ಏನಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಾವು 1000 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಮೇನ್ ಥಿಂಗ್ ನಮ್ಮ ಟಾರ್ಗೆಟ್ ಇರುತ್ತೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದಕ್ಕೆ ನನಗೆ ಈಸಿ ಆಪ್ಷನ್ ಸಿಕ್ಕಿದ್ದು ಲೈವ್ ಇಂದ. ತುಂಬ ಜನ ಹೇಳ್ತಾರೆ ಹೇಗೆ ಲೈವ್ ಮಾಡೋಕ್ಕಾಗತ್ತೆ, ಎಷ್ಟು ಅವರ್ ಕುತ್ಕೊಂಡು ಮಾತಾಡಬೇಕಾಗತ್ತೆ ಅಂತ. ಮಿನಿಮಮ್ ಅಂದು ನಿಮ್ಮ ಟೈಮಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಕನ್ವೀನಿಯೆಂಟ್ ಟೈಮಿಂಗ್ ನೋಡಿಕೊಂಡು ನೀವು ಲೈವ್ ಮಾಡ್ತಾ ಹೋಗಿ. ಲೈವಲ್ಲೇ ನೀವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಯಾರು ಹೆದರ್ಕೋಬೇಡಿ, ಆರಾಮಾಗಿ ಲೈವ್ ಮಾಡಿ WH ಕಂಪ್ಲೀಟ್ ಮಾಡಬೇಕು ಅಂತ ಅನ್ನೋರು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಲೈವ್ ಕಂಪ್ಲೀಟ್ ಆದಮೇಲೆ ನಿಮಗೆ 3000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನೀವು ಹಾಫ್ ಮೋನೋಗೆ ಅಪ್ಲೈ ಮಾಡಬಹುದು, ಆಪ್ಷನ್ ಇದೆ. ಹಾಫ್ ಮೋನೋಗೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮದು ಫುಲ್ ಮೋನೋ ಆಗುವಷ್ಟರಲ್ಲಿ ನೀವು $10ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹೇಗೆ ಅಂದರೆ, ನೀವು ಹಾಫ್ ಮೋನೋ ಆದಾಗ 2 ಆಪ್ಷನ್ ಸಿಗುತ್ತೆ, ಮೆಂಬರ್ಶಿಪ್ ಆ್ಯಂಡ್ ಸೂಪರ್ ಚಾಟ್. ಸೂಪರ್ ಚಾಟ್ ಮಾಡೋದ್ರಿಂದ, ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನೀವು ಫುಲ್ ಮೋನೋ ಆಗೋ ಅಷ್ಟರಲ್ಲೇ ನಿಮಗೆ $10 ಕಂಪ್ಲೀಟ್ ಆಗುತ್ತೆ. ಸೊ ದಟ್ ನೀವು ಫುಲ್ ಮೋನೋ ಕಂಪ್ಲೀಟ್ ಆದಮೇಲೆ ಈಸಿಯಾಗಿ ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ತಕ್ಷಣ ವಿತಿನ್ ಎ ವೀಕ್ ನಿಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದ್ಬಿಡುತ್ತೆ. ಸೊ ಈಸಿಯಾಗಿ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ಏನು ಬರುತ್ತೆ, ಆ 6 ಪಿನ್ನ ನೀವು ಅಪ್ಲೈ ಮಾಡಾದ್ಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೆ ತುಂಬಾ ಲಾಂಗ್ ಪ್ರೊಸೆಸ್ ಇದೆ. ಪಿನ್ ಹೇಗೆ ಹಾಕೋಬೇಕು, ಅಪ್ಲೈ ಮಾಡೋದು ಹೇಗೆ, ಆ ಪ್ರೋಸೆಸ್ ಹೇಗಿರುತ್ತೆ, ಏನೆಲ್ಲ ಮಿಸ್ಟೇಕ್ ಆಗುತ್ತೆ, ಅದನ್ನೆಲ್ಲ ಹೇಗೆ ರೀಕರೆಕ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಇನ್ ಬಿಟ್ವೀನ್ ನಾನು ಹೇಳಲೇಬೇಕು, ನಾನು ಲೈವ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕೇಳಿದ್ರು ಹೇಗೆ ಲೈವ್ ಮಾಡ್ತೀರಾ, 2 hours 3 hours. ನಾನು ಸ್ಟಾರ್ಟಿಂಗ್ 3 hours ಮಾಡ್ತಾ ಇದ್ದೆ. ದೆನ್ ನಾನು ಬೇಗ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನ್ಗೆ 3:30 to 8:30, 9:30, 10:30ವರೆಗೂ ಮಾಡಿದ್ದೀನಿ. ಅದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ನನ್ನ ಹಸ್ಬೆಂಡ್ಗೆ ಈ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬಿಹೈಂಡ್ ದಿ ಕ್ಯಾಮ್ರಾ ಇದ್ದಾರೆ, ಬಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವ್ರು ಇಲ್ಲ ಅಂತಿದ್ರೆ ಟ್ರಸ್ಟ್ ಮೀ ನನ್ನ ಕೈಲಿ ಈ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಕುಂದಾಪುರ ವ್ಲಾಗಿಂದ. ಅದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು. ಬಟ್ ಅವ್ರು ಹೇಳಿದ್ದು ಯು ಕ್ಯಾನ್ ಡೂ ಇಟ್, ನಿನ್ನ ಕೈಲಾಗತ್ತೆ, ನೀನು ಮಾಡು ಅಂತ ಹೇಳಿ ನನಗೆ ಎನ್ಕರೇಜ್ ಮಾಡಿದ್ದು ಫಸ್ಟ್ ನನ್ನ ಹಸ್ಬೆಂಡ್. ಸೆಕೆಂಡ್ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು. ನಿನ್ನ ಹಸ್ಬೆಂಡ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂದಮೇಲೆ
ಖಂಡಿತ ನೀನು ಮಾಡೋಕ್ಕಾಗತ್ತೆ, ಮಾಡು ಅಂತ ಹೇಳಿದ್ರು. ಸೊ ಯಾವತ್ತು ಈ ಜರ್ನಿಗೆ ಸಪೋರ್ಟ್ ಮಾಡಿದವ್ರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಫಸ್ಟ್ ಥ್ಯಾಂಕ್ಸ್ ಯಾವಾಗಲೂ ನನ್ನ ಹಸ್ಬೆಂಡ್ಗೆ ಇರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಅಂತ ಹೇಳಿದ್ರೆ ನನ್ನ ಅಪ್ಪ, ನಮ್ಮಮ್ಮ, ನನ್ನ ಅಣ್ಣ, ಅವ್ರು 3 ಜನ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಚಾನೆಲ್ನ ಸ್ಟಾರ್ಟ್ ಮಾಡಿ, ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದಂಥ ಈ ಚಾನಲ್ ಇವಾಗ ಪ್ರೊಫೆಷನಲ್ ಆಗಿ ನಿಂತಿದೆ. ಅದಕ್ಕೆಲ್ಲ ಮೂಲ ಕಾರಣ ನನ್ನ ಹಸ್ಬೆಂಡ್ ಅಂತಾನೆ ಹೇಳ್ತೀನಿ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತ ಸಾಲಲ್ಲ. ನಾನು ಲೈವ್ ಮಾಡಬೇಕಾದ್ರೆ ಅವರು ಬ್ಯಾಕ್ಗ್ರೌಂಡಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕುಕ್ಕಿಂಗಿಂದ ಆಗಿರ್ಬೋದು, ಪ್ರತಿಯೊಂದು ಅದು ಹೇಳ್ಬಾರ್ದು ಅಂತ ಹೇಳ್ತಾರೆ, ಬಟ್ ಆದ್ರೆ ನಾನು ಹೇಳ್ತಾ ಇದ್ದೀನಿ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಲೈವ್ ಮಾಡ್ತಾ ಕೂತ್ಕೋಬೇಕಂದಾಗ ಮನೆ ಕೆಲಸಗಳು ಏನು ಮಾಡೋಕ್ಕಾಗ್ತಿಲ್ಲ, ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಮ್ಮ ಕಷ್ಟದಲ್ಲಾಗಿರೋನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಇನ್ ಬಿಟ್ವೀನ್ ನಾನು ಹೇಳಲೇಬೇಕಾಗಿರೋವಂಥದ್ದು, ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಫಸ್ಟ್ WH ಕಂಪ್ಲೀಟ್ ಮಾಡೋಕೆ ಲೈವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ, ಲೈವಿಗೆ ಜಾಯಿನ್ ಆಗಿದ್ದೀರಾ. 2 hours 3 hours ಆದರೂ ನನ್ನ ಲೈವಲ್ಲಿ ಕೂತ್ಕೊಂಡು ಕಮೆಂಟ್ಸ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದೀರಾ. ಆಫ್ ಮೋನೋ ಆಗಿದ್ದ ದಿನಾನೇ ತುಂಬ ಜನ ಸೂಪರ್ ಚಾಟ್ ಮಾಡಿ ಮೆಂಬರ್ಶಿಪ್ ತಗೊಂಡು ಡಾಲರ್ಸ್ನು ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ. ಮೇನ್ ಥಿಂಗ್ ನಾನು ಹೇಳಲೇಬೇಕು, ನಾನು ಫುಲ್ ಮೋನೋ ಆದಾಗ ಸಾಕಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿದಾಗ ತುಂಬ ಜನ ನನಗೆ ಕಾನ್ಫರೆನ್ಸ್ ಕಾಲಲ್ಲಿ ಆಗಿರ್ಬೋದು, ಕಾಲಲ್ಲಿ ತುಂಬ ಜನ ಹೆಲ್ಪ್ ಮಾಡಿದ್ದೀರಾ. ಅವರಿಗೆಲ್ಲ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ಒಟ್ಟಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಕಾನ್ಸ್ಟೆಂಟ್ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ಕಂಟೆಂಟ್ನ ನಿಮಗೋಸ್ಕರ ನಾನು ಕೊಡ್ತಾ ಹೋಗ್ತೀನಿ. ಒಳ್ಳೆ ವ್ಲಾಗ್ಸ್ ಕೂಡ ಬರ್ತಾ ಹೋಗುತ್ತೆ.